TV, forever on fire. ರಾಜ್ಯದಲ್ಲಿ ನಿಲ್ಲದ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಸಮರ ಮತ್ತೆ ದಿಢೀರ್ ದೆಹಲಿಗೆ ತೆರಳಿದ ಬಿವೈ ವಿಜಯೇಂದ್ರ ವರಿಷ್ಠರ ಭೇಟಿಗೆ ಮುಂದಾದ ಬಿಜೆಪಿ ರಾಜ್ಯಾಧ್ಯಕ್ಷ ವಕ್ಫ್ ಹೋರಾಟ ಅನ್ವರ್ ಮಾನಪ್ಪಾಡಿಗೆ ಹಣದ ಆಮಿಷ ವಿಚಾರ ವರಿಷ್ಠರಿಗೆ ಬಿವೈ ವಿಜಯೇಂದ್ರ ಸ್ಪಷ್ಟನೆ ನೀಡುವಂತ ಸಾಧ್ಯತೆ ಇದೆ. ಪಕ್ಷದೊಳಗಿನ ಬೆಳವಣಿಗೆಗಳ ಕುರಿತು ನಾಯಕರ ಜೊತೆಗೆ ಚರ್ಚೆಯನ್ನ ಮಾಡುವಂತ ಸಾಧ್ಯತೆ ಇದೆ. ಪಕ್ಷದಲ್ಲಿ ಎಲ್ಲವೂ ಸರಿಯಾಗತ್ತೆ ಅಂತ ಅನ್ಕೊಂಡಿದ್ರು ಕಾರ್ಯಕರ್ತರು. ಆದ್ರೆ ಮತ್ತೆ ಚಿಗುರಿಕೊಂಡ ಬಣ ರಾಜಕೀಯದ ಬಡಿದಾಟ. ಈ ಬೆಳವಣಿಗೆಯ ನಡುವೆಗೆ ದೆಹಲಿ ತಲುಪಿದ ಬಿವೈ ವಿಜಯೇಂದ್ರ ಕುತೂಹಲ ಮೂಡಿಸಿದ ವಿಜಯೇಂದ್ರ ದೆಹಲಿ ಭೇಟಿ. ನೋಡಿ, ಈಗ ಬಿಜೆಪಿಯ ಒಳಗೆ ಆಂತರಿಕವಾಗಿ ಒಂದಷ್ಟು ಬೆಳವಣಿಗೆಗಳು ಬಹು ತಿಂಗಳಿಂದ ಆಗ್ತಾ ಇತ್ತು. ಯತ್ನಾಳ್ ವರ್ಸಸ್ ವಿಜಯೇಂದ್ರ, ಬಿಜೆಪಿಯಲ್ಲೇ ಇರುವಂತ ಇನ್ನೊಂದು ಬಣ. ಈ ಎಲ್ಲ ಚರ್ಚೆಗಳ ನಡುವೆ ಈಗ ಮಾನಪ್ಪಾಡಿ ಅವರ ಒಂದು ಗಂಭೀರವಾದಂತ ಆರೋಪ, ಅದನ್ನು ಕಾಂಗ್ರೆಸ್ನವರು ಅಸ್ತ್ರವಾಗಿ ಬಳಕೆ ಮಾಡ್ಕೊಳ್ತಾರೆ. ಬ್ಯಾಕ್ ಟು ಬ್ಯಾಕ್ ವಿಜಯೇಂದ್ರ ಅವರಿಗೆ ಒಂದಾದ್ಮೇಲೆ ಒಂದು ಸಂಕಷ್ಟ ಅನ್ನೋದು ಎದುರಾಗ್ತಾ ಇದೆ. ಸಂಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರ ಸವಾಲು ಅಂತಲೂ ಕೂಡ ಹೇಳ್ಬೋದು. ರಾಜ್ಯಾಧ್ಯಕ್ಷರಾಗಿ ನೇಮಕ ಆದ ಮೇಲೆ ನಿರಂತರವಾದಂಥ ಸಮಸ್ಯೆಗಳು, ಸವಾಲುಗಳು ವಿಜಯೇಂದ್ರ ಅವರಿಗೆ ಎದುರಾಗ್ತಾ ಇದೆ. ಒಂದು ಸ್ವಪಕ್ಷದಲ್ಲೇ ಇರುವಂತ ವೈರಿಗಳಿಂದ, ಇನ್ನೊಂದು ಸರ್ಕಾರ ಏನು ಮಾಡಬೇಕಾಗಿತ್ತು ವಿರೋಧ ಪಕ್ಷದ ನಾಯಕನಿಗೆ ಆ ಕೆಲಸವನ್ನು ಮಾಡ್ತಾ ಇದೆ. ಸೊ ಇದೆಲ್ಲದರಿಂದ ಕಂಗೆಟ್ಟಿರುವಂತ ವಿಜಯೇಂದ್ರ ದೆಹಲಿಗೆ ಹೋಗಿರೋದಿದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಮುಂದಿನ ಬೆಳವಣಿಗೆ ಏನಿರಬಹುದು ಅನ್ನುವಂಥ ನಿರೀಕ್ಷೆಯನ್ನ ಮತ್ತಷ್ಟು ದುಪ್ಪಟ್ಟು ಮಾಡ್ತಾ ಇದೆ. ಯಾಕಂದ್ರೆ ಆಲ್ರೆಡಿ ಈ ಬಣ ರಾಜಕೀಯದ ಹಿನ್ನೆಲೆಯಲ್ಲಿ ವರಿಷ್ಠರು ಕರೆದು ಕೂರಿಸಿ ಮಾತನಾಡಿದ್ರು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಬಿಡಿ, ಸರಿ ಹೋಗಿ ಒಗ್ಗಟ್ಟಿನಿಂದ ಕೆಲಸ ಮಾಡಿ, ಪಕ್ಷಕ್ಕೆ ಡ್ಯಾಮೇಜ್ ಆಗೋ ಕೆಲಸವನ್ನ ಮಾಡಬೇಡಿ ಅಂತ. ಕಾರ್ಯಕರ್ತರು ಫೈನ್, ಎಲ್ಲ ಸರಿ ಹೋಗ್ಬೋದು ಅನ್ಸುತ್ತೆ, ನಮ್ಮ ನಾಯಕರು ಒಂದಾಗಿದ್ದಾರೆ ಅಂತ ಭಾವಿಸಿದ್ರು. ಯಡಿಯೂರಪ್ಪನವರು ಪಾಪ ಎಲ್ಲ ಒಟ್ಟಿಗೆ ಹೋಗೋಣ, ಎಲ್ಲ ಸರಿ ಹೋಗುತ್ತೆ, ಕೂತು ಮಾತಾಡೋಣ, ಎಲ್ಲ ಒಟ್ಟಿಗೆ ಇದ್ರೆ ಸರಿ ಆಗತ್ತೆ ಎಲ್ಲವನ್ನೂ ಹೇಳ್ಕೊಂಡು ಬರ್ತಾ ಇದ್ರು ಕೂಡ ಅದ್ಯಾಕೋ ಗೊತ್ತಿಲ್ಲ, ಒಂದಾಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅದಲ್ಲದೆ ಈಗ ವಿಜಯೇಂದ್ರ ಅವರ ಮೇಲೆ ಬಂದಿರುವಂಥ ಒಂದು ಗಂಭೀರವಾದಂಥ ಆರೋಪ, 150 ಕೋಟಿಯ ಆಫರ್. ಈ ವಿಚಾರ ಕೂಡ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇದು ವಿಜಯೇಂದ್ರ ಸೇರಿದಂತೆ ಬೇರೆಯವರಿಗೂ ಕೂಡ ಕುತ್ತು ತರುವ ಎಲ್ಲ ಸಾಧ್ಯತೆಗಳು ಇದೆ. ಕಾಂಗ್ರೆಸ್ನವರು ಇದನ್ನು ಪ್ರಬಲ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು CBI ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದೆಲ್ಲದರ ಬೆನ್ನಲ್ಲೇ ದೆಹಲಿ ನಾಯಕರೇ ಬಂದು ಏನೇನಕ್ಕೆ ಈ ಥರ ಆಯಿತು, ಏನೇನು ನಿಮ್ಮ ರಾಜ್ಯದಲ್ಲಿ ನಡೀತಾ ಇದೆ, ಬಂದು ಕ್ಲಾರಿಟಿ ಕೊಟ್ಟು ಹೋಗಿ ಅಂತ ಕರೆದರೋ, ಅಥವಾ ಅವ್ರು ಕರೆಯೋದಕ್ಕಿಂತ ಮುಂಚೆ ನಾನೇ ಹೋಗೆಲ್ಲ ಕ್ಲಾರಿಟಿ ಕೊಟ್ಟು ಬರೋದು ಬೆಟರು ಅಂತ ಇವರೇ ಹೋಗಿದ್ದಾರೋ ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ, ಇಂಥ ಸಂದರ್ಭದಲ್ಲಿ ದೆಹಲಿಗೆ ವಿಜಯೇಂದ್ರ ಹೋಗಿರೋ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದು ಒಂದಲ್ಲ ಒಂದು ಸವಾಲುಗಳು, ಸ್ವಪಕ್ಷದವರೇ ಒಂದಷ್ಟು ಸವಾಲು ಹಾಕ್ತಾ ಇದ್ದಾರೆ. ಇದೀಗ ಕಾಂಗ್ರೆಸ್ನ ನಾಯಕರು 150 ಕೋಟಿಗೆ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಆ ಚರ್ಚೆ ಕೂಡ ಮುನ್ನೆಲೆಗೆ ಬಂದಿದೆ. ಇಂಥ ವೇಳೆಯಲ್ಲಿ ವಿಜಯೇಂದ್ರ ದೆಹಲಿಗೆ ಭೇಟಿ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ, ಜೊತೆಗೆ ಮಹತ್ವವನ್ನು ಪಡ್ಕೊಂಡಿದೆ ಅಂತ ರಾಕೇಶ್? ನೀತಿ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಹೋಯ್ತು ಅನ್ನುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಅನ್ನುವಂತಹ ಸಂತೋಷವನ್ನ ಕಾರ್ಯಕರ್ತರು ವ್ಯಕ್ತಪಡಿಸುವಂತಹ ಸನ್ನಿವೇಶದಲ್ಲೇ ಮತ್ತೆ ಪಕ್ಷದೊಳಗಿನ ಭಿನ್ನಮತದ ಬಡ ರಾಜಕಾರಣದ ಹೊಡೆದಾಟ ಮುನ್ನೆಲೆಗೆ ಬರ್ತಾ ಇದೆ. ನಿನ್ನೆ ದಿನ ವಿಧಾನಸೌಧದ ಮೊಗಸಾಲೆಯಲ್ಲಿ, ಅಂದ್ರೆ ಸುವರ್ಣಸೌಧದ ಮೊಗಸಾಲೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರ ಕೊಠಡಿಯಲ್ಲಿ ಭಿನ್ನರ ಬಡಗ ಸಭೆಯೊಂದನ್ನ ಮಾಡಿದ್ದು ಈ ಎಲ್ಲ ಬೆಳವಣಿಗೆಗಳಿಗೆ ಪೂರಕವಾಗಿದೆ. ಇದರ ಬೆನ್ನಲ್ಲೇ ಪಕ್ಷದ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ದೆಹಲಿಗೆ ಕೂಡ ತೆರಳಿದ್ದಾರೆ. ವರಿಷ್ಠ ನಾಯಕರು ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಡುವುದರ ಸಲುವಾಗಿ ಅವರು ರಾಜ್ಯ ರಾಜಕಾರಣದ ವಿಚಾರಗಳನ್ನ ಚರ್ಚೆ ಮಾಡುವ ಸಲುವಾಗಿ ದೆಹಲಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಅವಕಾಶ ಸಿಕ್ಕಲ್ಲಿ ಈಗಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆಯನ್ನ ಮಾಡುವುದು, ಹಾಗೆ ತಮ್ಮ ಮೇಲೆ ಬಂದಿರುವಂತಹ ಆರೋಪದ ಸಂಬಂಧ, ಅಂದ್ರೆ ಮಾನಿಪ್ಪಾಡಿ ಅವರಿಗೆ ಹಣದ ಆಮಿಷ ಒಡ್ಡಿರುವಂತಹ ಆರೋಪವನ್ನ ಆಡಳಿತ ಪಕ್ಷ ಏನ್ ಮಾಡ್ತಾ ಇದೆ ಅದರ ಬಗ್ಗೆ ಕೂಡ ಮಾಹಿತಿಯನ್ನ ಒದಗಿಸಿ ಸ್ಪಷ್ಟೀಕರಣವನ್ನು ನೀಡಿ ವಿಜಯೇಂದ್ರ ಅವರು ಬರಲಿದ್ದಾರೆ ಅನ್ನೋದು ಅವರ ಆಪ್ತ ಮೂಲಗಳ ಮಾಹಿತಿ. ಇನ್ನು ಆಂತರಿಕ ಭಿನ್ನಮತದ ವಿಚಾರವನ್ನ ಗಮನಿಸೋದಾದ್ರೆ, ಪಕ್ಷದ ವರಿಷ್ಠ ನಾಯಕರುಗಳು ದೆಹಲಿಯಲ್ಲಿ ಸಭೆ ಮಾಡಿದ ಬಳಿಕ ವಿಜಯೇಂದ್ರ ಅವರಿಗೆ ಭರವಸೆಯನ್ನು ಕೊಟ್ಟು ಯಾವುದೇ ರೀತಿಯ ಲೋಪವಾಗದ ರೀತಿಯಲ್ಲಿ ನೋಡ್ಕೊಳ್ತೇವೆ ಅನ್ನುವಂತ ಮಾತನ್ನು ಹೇಳಿದ ಬಳಿಕವೂ ಕೂಡ ರಾಜ್ಯದಲ್ಲಿ ಭಿನ್ನದ ತಂಡ ತನ್ನ ಹಿಂದಿನ ವರಸೆಯನ್ನೇ ಮುಂದುವರಿಸ್ತಾ ಸಾಗ್ತಾ ಇದೆ. ರಾಷ್ಟ್ರೀಯ ನಾಯಕರುಗಳ ಸೂಚನೆ ಕೊಟ್ಟು ಪಕ್ಷದ ಶೋಕಾಸ್ ನೋಟಿಸ್ ಜಾರಿಯಾದ್ರೂ ಕೂಡ ಭಿನ್ನರ ತಂಡದ
ಶಿಸ್ತು ಕ್ರಮದ ನಡವಳಿಕೆಗಳು ಇನ್ನೂ ಕೂಡ ಬದಲಾಗಿಲ್ಲ. ನಿನ್ನೆ ಮತ್ತೊಮ್ಮೆ ಆ ವಿಚಾರಕ್ಕೆ ಸಭೆ ಸೇರಿರುವಂತಹ ಅವರು 2ನೇ ಹಂತದ ವಕ್ಫ್ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಘೋಷಣೆಯನ್ನ ಮಾಡುವ ಮುಖಾಂತರ ಅದಕ್ಕೆ ನಾವಿಲ್ಲಿ ಬಂದಿದ್ದೇವೆ ಅನ್ನುವ ಸಂದೇಶವನ್ನು ಕೊಟ್ಟು, ಅದರ ಬೆನ್ನಲ್ಲೇ ತಾವು ತಮ್ಮ ತಂಡದ ಸದಸ್ಯರುಗಳು ವಿಜೇಂದ್ರ ಅವರ ಸಮ್ಮುಖದಲ್ಲೇ ಸುವರ್ಣಸೌಧದ ಮೊಗಸಾಲೆಯಲ್ಲಿ ಸಭೆಯನ್ನ ಮಾಡಿ ನಾವಿನ್ನೂ ನಮ್ಮ ತಂಡದ ಜೊತೆಗೆ ಭದ್ರವಾಗಿದ್ದೇವೆ ಅನ್ನುವಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಈ ಬೆಳವಣಿಗೆಗಳು ಪಕ್ಷದ ಒಳಗಿರುವಂತಹ ಸನ್ನಿವೇಶವನ್ನ ಮತ್ತೆ ಮುಂದೆ ಏನಾಗಬಹುದು ಅನ್ನುವಂತಹ ಆತಂಕವನ್ನ ಹುಟ್ಟಿಸಿದೆ. ಕಾರ್ಯಕರ್ತರ ವಲಯದಲ್ಲೂ ಕೂಡ ಈ ವಿಚಾರದಲ್ಲಿ ಸಾಕಷ್ಟು ಗೊಂದಲವಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗ ಇಂತಹ ಹಂತದಲ್ಲಿ ಪಕ್ಷದ ವರಿಷ್ಠ ನಾಯಕರು ಸೂಕ್ತ ನಿರ್ಮಾಣವನ್ನು ತೆಗೆದುಕೊಳ್ಳಲೇಬೇಕು ಅನ್ನುವಂತಹ ಆಗ್ರಹವನ್ನು ಅವರು ಹಾಕಿದ್ದಾರೆ. ಬಹಿರಂಗವಾಗಿ ತಾವುಗಳು ಪಕ್ಷದ ನಾಯಕರಿಗೆ ಪತ್ರ ಬರೆಯುವುದಕ್ಕಿಂತ ಮೊದಲು ಇವುಗಳನ್ನ ಸರಿಪಡಿಸುವಂತ ಸನ್ನಿವೇಶವನ್ನ ನಿರ್ಮಾಣ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನ ಅವರು ಕೂಡ ಹೇಳ್ಕೊಳ್ತಿದ್ದಾರೆ. ಒಟ್ಟಾರೆ ವಿಜೇಂದ್ರ ಅವರು ದೆಹಲಿಗೆ ತೆರಳಿರುವುದು ಈ ಎಲ್ಲಾ ವಿಚಾರಗಳನ್ನ ಗಮನದಲ್ಲಿಟ್ಟುಕೊಂಡೇ ವರಿಷ್ಠರೆದುರು ತಮ್ಮ ವಿಚಾರವನ್ನ ಮಂಡಿಸಿ ಹಾಗೆ ಸ್ಪಷ್ಟೀಕರಣವನ್ನು ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ತೆರಳಿದ್ದಾರೆ ಅನ್ನುವಂಥದ್ದಿದೆ. ಅವೆಲ್ಲವನ್ನು ಕೂಡ ಅವರು ದೆಹಲಿಯಿಂದ ಮಾಡಿದ ಬಳಿಕ ಸ್ಪಷ್ಟಪಡಿಸಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು ರಾಕೇಶ್ ತಮ್ಮ ಡೀಟೇಲ್ಸ್ಗಾಗಿ.